ನಿನ್ನೆ ದಿವಸ ಬಾಗಡಿ ಆ ಕುದೂರು ಗ್ರಾಮ ಹೋಬಳಿಯಲ್ಲಿ ಬಾಲಕೃಷ್ಣ ಮಾತಾಡಿದ್ದಾರೆ. ಇವರು ಬಾಲಕೃಷ್ಣ ಅಲ್ಲ, ಬ್ಲ್ಯಾಕ್ ಮೇಲ್ ಕೃಷ್ಣ. ಏನು ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಾ? ಮಂತ್ರಾಕ್ಷತೆ ಕೊಡ್ತಾರೆ ರೀ ಸ್ವಾಮಿ. ಭಾವನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕು. ಕಳೆದ 500 ವರ್ಷ ಹೋರಾಟದ ಪ್ರತಿಫಲ ಆಗಿದೆ. ಅಲ್ಲಿಂದ ಮಂತ್ರಾಕ್ಷತೆ ಕೊಟ್ಟಿದ್ವಿ, ಜನರಿಗೆ ಒಳ್ಳೇದಾಗಲಿ ಅಂತೇಳಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು. ಇದು ಓಟ್ಗೋಸ್ಕರ ಅಲ್ಲ. ನಾಚಿಕೆ ಆಗಬೇಕಲ್ಲ ನಿಮಗೆ. ಮಂತ್ರಾಕ್ಷತೆ ಕೊಟ್ಟು ಓಟ್ ಕೇಳ್ತಾರೆ. ನಾವು ಭರವಸೆಗಳು ಕೊಟ್ಟಿದ್ದೀವಿ, ಭರವಸೆಗಳು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಭರವಸೆಗಳು ನಾವು ವಿರುದ್ಧವಾಗಿಲ್ಲ, ಭರವಸೆಗಳು ಸಮರ್ಪಕವಾಗಿ ಈಡೇರಿಸಬೇಕು. ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅಥವಾ ಗೃಹಲಕ್ಷ್ಮಿ, ಶಕ್ತಿ, ಇವನಿದೆ, ಎಲ್ಲವೂ ಫೇಲ್ಯೂರ್ ಆಗಿದೆ. ನೀವು ಕೊಟ್ಟಂಥ ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಆದರೆ ನಿನ್ನೆ ದಿವಸ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಾಸಕರು ಬಾಯಿಂದ ಹೇಳಿಸ್ತಾ ಇದ್ದಾರೆ. ಏನು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ಅರೆ ನಿಮಗೆ ಯಾಕೆ ಕೊಡಬೇಕು? ಇಷ್ಟು ವರ್ಷ ದೇಶ ಹಾಳು ಮಾಡಿಲ್ಲ, ಮಾರಾಟ ಮಾಡಿಲ್ಲ ನೀವು ದೇಶನ. ಏನು ಗುತ್ತಿಗೆ ಪಡ್ತೀರಾ?